ಈ ಅರಮನೆಯಲ್ಲಿ ಅನೇಕ ರೀತಿಯ ದೈವಿಕ ಶಕ್ತಿಗಳಿದೆ. ಇವತ್ತಿಗೂ ಕೂಡ ಸಂಜೆಯ ನಂತರ ಈ ಅರಮನೆ ಬೇಗನೆ ಕ್ಲೋಸ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ವೀಕ್ಷಕರೇ, ನಾವು ಕೊಚ್ಚಿಗೆ ಟ್ರಿಪ್ ಬಂದಿದ್ವಿ. ಮುಸ್ಸಂಜೆ ಹೊತ್ತಾಗಿತ್ತು. ಮತ್ತೆ ನಮ್ಮನೆ ಕಡೆಗೆ ನಾವು ರಿಟರ್ನ್ ಆಗಬೇಕಾದ್ರೆ ಒಂದು ನಿಗೂಢವಾದಂತಹ ಪ್ಯಾಲೇಸ್ ಬಗ್ಗೆ ನಮ್ಮ ಗೆಳೆಯ ಹೇಳ್ತಾರೆ. ಮುಸ್ಸಂಜೆ ಹೊತ್ತು ಬೇರೆ ಆ ಪ್ಯಾಲೇಸ್ ಕಡೆಗೆ ಹೋದಾಗ ಅಲ್ಲಿಯ ಒಂದು ವೈಬ್ ನೋಡಿದಾಗ ಆ ನಿಗೂಢತೆಯನ್ನು ನೋಡಿ ನಾವಂತೂ ಬೆಚ್ಚಿ ಬಿದ್ವಿ. ಅಲ್ಲಿ ಸ್ಥಳೀಯರು ಹೇಳಿದಂಥ ಕೆಲವು ಪಾಯಿಂಟ್ಸ್ಗಳನ್ನು ಕೇಳಿದಾಗ ನಾನಂತೂ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಅದು ಬಹಳ ವಿಶೇಷವಾಗಿದೆ. ಇಲ್ಲಿ ಹಿಂದಿನ ಕಾಲದಲ್ಲಿ ಬಲಿ ಅಥವಾ ಬೇರೆಯಾದಂತಹ ದೈವಿಕ ಆಕ್ಟಿವಿಟಿಗಳು ನಡೀತಾ ಇತ್ತು. ಇವಾಗಲೂ ಕೂಡ ಸಂಜೆ ಹೊತ್ತಿಗೆ ಇಲ್ಲಿ ಹೋದರೆ ಜನ ಇವತ್ತಿಗೂ ನೋಡಿ ಬೆಚ್ಚಿ ಬೀಳ್ತಾರೆ. ಅಂತಹ ವಿಶೇಷವಾದಂತಹ ಕಲ್ಲಿನಲ್ಲಿ ಇತಿಹಾಸ ಇರುವಂತಹ ಪ್ಯಾಲೇಸ್ನತ್ತ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಬನ್ನಿ. ಅರಮನೆಯಲ್ಲಿ ಅನೇಕ ರೀತಿಯ ದೈವಿಕ ಶಕ್ತಿಗಳಿದೆ. ಇವತ್ತಿಗೂ ಕೂಡ ಸಂಜೆಯ ನಂತರ ಈ ಅರಮನೆ ಬೇಗನೆ ಕ್ಲೋಸ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ವಾದಿಸುವವರ ಪ್ರಕಾರ, ಅಂದ್ರೆ ದೈವಿಕ ನಂಬಿಕೆ ಇರುವವರ ಪ್ರಕಾರ, ಇಲ್ಲಿ ಸಂಜೆಯ ಹೊತ್ತಿಗೆ ಅಥವಾ ಕತ್ತಲ ಹೊತ್ತಿಗೆ ಕೆಲವು ಶಬ್ದಗಳು, ಕೆಲವು ಮೂರ್ತಿಗಳ ಚಲನವಲನಗಳು, ಆರ್ಕಿಯಾಲಜಿ ಇದನ್ನು ಇವತ್ತಿಗೂ ಮೈಂಟೈನ್ ಮಾಡ್ತಾ ಇದೆ. ಆದ್ರೂ ಅಲ್ಲಿ ಕೆಲವೊಂದು ನಿಗೂಢ ಕಾರ್ಯಗಳು ನಡೀತಾ ಇರುತ್ತೆ. ಬೆಳಕಿನ ಮೂಲಕ ಅಥವಾ ಇನ್ನೊಂದು ರೀತಿಯಾಗಿ ಅಲ್ಲಿ ಕಾವಲು ಕಾಯುವಂತವರು ಅಥವಾ ಅಲ್ಲಿಯ ಸಿಬ್ಬಂದಿಗಳು ಕಣ್ಣಾರೆ ಕಂಡಂತಹ ನಿದರ್ಶನಗಳು ಇವತ್ತಿಗೂ ನಡೀತಾ ಇದೆ. ಕೊಚ್ಚಿಯ ಹಿಲ್ ಪ್ಯಾಲೇಸ್ ಅಲ್ಲಿ ನಾವು ಇವತ್ತಿದ್ದೇವೆ. ಇದನ್ನೀಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ರಾಜ ಉಪಯೋಗಿಸಿದಂತಹ ಕಿರೀಟದಿಂದ ಹಿಡಿದು ಎಲ್ಲನೂ ಇದೆ. ವಾಸ್ಕೋ ಡ ಗಾಮ ಫಸ್ಟ್ ಟೈಮ್ ಅವರಿಗೆ ಗಿಫ್ಟ್ ಕೊಟ್ಟಂತಹ ಕಿರೀಟ ಮತ್ತು ಅವರ ಉಪಯೋಗಿಸಿದಂಥ ವಸ್ತು ಮತ್ತು ದೇವಸ್ಥಾನದ ಕೆಲವು ಮಾಡೆಲ್ಸ್ ಕೂಡ ಇನ್ಸೈಡ್ ಅಲ್ಲಿದೆ. ಈಗೇನು ನಾವು ನೋಡ್ತಿರುವಂಥ ಪ್ಯಾಲೇಸ್ 1865ರಲ್ಲಿ ಕೇರಳದ ರಾಜಮನೆತನ ನಿರ್ಮಾಣ ಮಾಡುತ್ತೆ. ಇದಕ್ಕೆ ಅನೇಕ ರೀತಿಯ ಗುಪ್ತ ಮಾರ್ಗಗಳಿತ್ತು. ಯಾಕೆಂತ ಹೇಳಿದ್ರೆ ರಾಜಮನೆತನಗಳ ಸುರಕ್ಷತೆಗೂ ಹೌದು, ಜೊತೆಗೆ ರಾಜ ಬೇರೆಯವರನ್ನ ಸಂಪರ್ಕ ಮಾಡಲು ಗೌಪ್ಯತೆಯಿಂದ ಕೂಡಿದಂತಹ ರಾಜಮಾರ್ಗಗಳು ಇಂದಿಗೂ ಇದೆ. ಆದರೆ ಅದು ತುಂಬ ನಿಗೂಢವಾಗಿದೆ. ಅದರ ನಕ್ಷೆಗಳಿದ್ರೂ ನಿಗೂಢ ಗೌಪ್ಯತೆಯಿಂದ ಇದನ್ನ ನಿರ್ಮಿತ ಮಾಡಲಾಗಿದೆ. ಅರಮನೆಯ ಒಳಗೆ ನೋಡೋದಾದ್ರೆ ಅವತ್ತಿನ ಕಾಲದಲ್ಲಿ ಬಳಸಿದಂಥ ಶಸ್ತ್ರಾಸ್ತ್ರಗಳು, ಚಿನ್ನದ ಕಾಯಿನ್ಸ್ಗಳು, ವಾಸ್ಕೋ ಡಿ ಗಾಮ ರಾಜನಿಗೆ ಕೊಟ್ಟಂತ ಕಿರೀಟ ಕೂಡ ಇದೆ. ಆದರೆ ಕೆಲವೊಂದು ದುರ್ಬಳಕೆಯಾಗಿದೆ ಅಂತೇಳಿ ಅಲ್ಲಿಯ ಸಿಬ್ಬಂದಿಗಳು ಅಥವಾ ಅಲ್ಲಿಯ ಸ್ಥಳೀಯರು ಹೇಳಿದ ಮಾಹಿತಿ ನಮಗೆ ದೊರಕಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಒಳಗೆ ಇವತ್ತಿಗೂ ಬಳಸಿದಂಥ ವಸ್ತುಗಳನ್ನು 250 ಪವನ್ನಲ್ಲಿ ನಿರ್ಮಿಸಿದಂತಹ ರಾಜ ಕಿರೀಟ ಇವತ್ತಿಗೂ ಜೀವಂತವಾಗಿದೆ. ದೇಶದಲ್ಲಿ ಮೊದಲ ಅತಿ ದೊಡ್ಡ ವಿಸ್ತೀರ್ಣವನ್ನು ಹೊಂದಿದಂತಹ ಮ್ಯೂಸಿಯಂ ಇದಾಗಿದೆ. ಈ ಟಾಪ್ ಹಿಲ್ ಮ್ಯೂಸಿಯಂ ಪ್ಯಾಲೇಸ್ 54 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಜೊತೆಗೆ ಇಲ್ಲಿ ಅನೇಕ ರೀತಿಯ ವೈದ್ಯಕೀಯ ಸಲುವಾಗಿ ಅನೇಕ ಔಷಧಿಗಳನ್ನು ಕೂಡ ಆವಾಗಿನ ಕಾಲದಲ್ಲಿ ಬೆಳೆಸಲಾಗಿತ್ತು. ಜೊತೆಗೆ ಇಲ್ಲಿ ಸಂಜೆ ಹೊತ್ತಿಗೆ ಬರೋದಾದ್ರೆ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಯಾಕೆಂತ ಹೇಳಿದ್ರೆ ಸ್ಥಳೀಯರ ಮಾಹಿತಿಯ ಪ್ರಕಾರ ದಾರಿ ತಪ್ಪಿಸುವಂತ ಕೆಲಸ, ಕೆಲವೊಂದು ಸಲ ನಮ್ಮನ್ನೇ ಮಂಕುಗೊಳಿಸುವಂತ ಕಾರ್ಯಗಳು ನಡೆಯುತ್ತೆ. ಸೊ ಈ ಪ್ಯಾಲೇಸ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ನಿಗೂಢತೆಯಿಂದ ಕೂಡಿದಂತ ಶಕ್ತಿಗಳು ಇಲ್ಲಿ ಕೆಲಸ ಮಾಡುತ್ತೆ ಅಂತೇಳಿ ಇವತ್ತಿಗೂ ಸ್ಥಳೀಯರು ಹೇಳ್ತಾರೆ. ಹೊತ್ತು ನೀವೀಗ ಏನು ಅಲ್ಲಿ ರೋಚಕವಾಗಿ ನಿಗೂಢವಾದಂತಹ ಅನುಭವಗಳು ನಾನೇನು ಅನುಭವಿಸಿದೆ ಅದನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡೆ. ನೀವು ಕೂಡ ಖಂಡಿತ ಕೊಚ್ಚಿಗೆ ಹೋದಾಗ ಈ ಪ್ಯಾಲೇಸ್ನ ವಿಸಿಟ್ ಮಾಡೋದು ಮರಿಬೇಡಿ. ಯಾಕಂದರೆ ನಿಗೂಢವಾದ ಸನ್ನಿವೇಶಗಳನ್ನು ನೀವು ಕೂಡ ಅನುಭವಿಸ್ಬೋದು. ಸೊ ಪ್ಲೀಸ್ ವಿಸಿಟ್.